ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಅಮ್ಮ. ಗುಡ್ ಈವ್ನಿಂಗ್ ಫಾದರ್, ಗುಡ್ ಈವ್ನಿಂಗ್ ಥಾಮಸ್ ಬ್ರದರ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಸೇಂಟ್ ಆಂಟನೀಸ್ ಚರ್ಚ್? ಎಲ್ಲರ ಚೆನ್ನಾಗಿದ್ದೀವಿ ಮೇಡಮ್. ಥ್ಯಾಂಕ್ ಯು ಬ್ರದರ್, ತುಂಬಾ ದಿವಸ ಆಯ್ತು, ನಿಮ್ಮೆಲ್ಲ ಮಿಸ್ ಮಾಡ್ತಾ ಇದೀವಿ. ಫಾದರ್ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನೀವು ನಮ್ಮನ್ನ ಮರ್ತೋಗ್ಬಿಟ್ಟಿದ್ರಿ 2 ತಿಂಗಳು. ಇಲ್ಲ ಫಾದರ್, ನಾನ್ ನೋಡಿ ಕಾಯ್ಕೊಂಡು ಬಂದು ರೀಡಿಂಗ್ ಸ್ಟಾಪ್ ಮಾಡಿ ಗುಡ್ ಈವ್ನಿಂಗ್ ಹೇಳ್ತಾ ಇದೀನಿ. ಮರ್ತೋಗಿಲ್ಲ. ನಿಮ್ಮ ಪ್ಯಾರಿಶ್ ಬ್ಯೂಟಿಫುಲ್ ಪ್ಯಾರಿಶ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕ್ಷಮಿಸಿ ಸ್ಟಾಪ್ ಮಾಡಿದ್ದಕ್ಕೆ, ಯಾಕಂದ್ರೆ ಆ ಪ್ಯಾರಿಶ್ ಅಲ್ಲಿ ಹೋಗಿ ನಾನು 9:25ಗೆ ಅಲ್ಲಿ ಜಾಯ್ನ್ ಆಗ್ಬೇಕು. ಸೊ ನಾವು ಇವತ್ತು ಮುಗಿಸ್ಬಿಟ್ಟು ಹೋಗೋಣ. ಸೊ ನಾನು 9 o'clock ಜಾಯ್ನ್ ಮಾಡ್ತೀನಿ. ಯಾವಾಗ್ಲೂ ನೀವು ವೆಯ್ಟ್ ಮಾಡಿ, ಓದ್ಬೇಡಿ. ನಾನು ಓದ್ಮೇಲೆ ಓದಿ ಯಾವಾಗ್ಲೂ. ಸೊ ವಂದನೆಗಳು ಅಂಡ್ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಗ್ರೀಟಿಂಗ್ಸ್ ಅಂಡ್ ಬೆಸ್ಟ್ ವಿಶಸ್. ನಾವು ಲಾಸ್ಟ್ ಟೈಮ್ ವಿಮೋಚನ ಕಾಂಡ 33 ಅಧ್ಯಾಯದಿಂದ ಮುಗಿಸಿದ್ವಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ್ವಿ. ಲಾಸ್ಟ್ ಚಾಪ್ಟರ್ಸ್ ಪೆಂಡಿಂಗ್ ಇದೆ. ಸೊ ಅಲ್ಲಿಂದ ಇವತ್ತು ಕಂಟಿನ್ಯೂ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ವಿಮೋಚನ ಕಾಂಡ 34ನೇ ಅಧ್ಯಾಯ. ದೇವರು ಮೋಶೆಯೊಂದಿಗೆ ಒಪ್ಪಂದವನ್ನು ಪುನಃ ಸ್ಥಾಪಿಸುತ್ತಾರೆ. ಹೊಸ ಕಲ್ಲಿನ ಫಲಗಳು ದೊರೆಯುತ್ತವೆ. ದೇವರ ಸನ್ನಿಧಿಯಲ್ಲಿ ಇದ್ದ ನಂತರ ಮೋಶೆಯ ಮುಖ ಜ್ವಲಿಸುತ್ತದೆ. ಈ ಅಧ್ಯಾಯ ನಮಗೆ ಸಿಗೋ ಪಾಠ, ದೇವರು ಕರುಣಾಳು, ಆತನ ಪ್ರಜೆಯರೊಂದಿಗೆ ಒಪ್ಪಂದವನ್ನು ಪುನಃ ಮಾಡುತ್ತಾರೆ ಅಂತ. 35ನೇ ಅಧ್ಯಾಯ. ಮೋಶೆ ಇಸ್ರೇಲರೊಂದಿಗೆ ಸಾಬತ್ತಿನ ದಿನದ ನಿಯಮವನ್ನು ಹಂಚುತ್ತಾರೆ ಮತ್ತು ಗೂಡಾರವನ್ನು ಕಟ್ಟಲು ಕಾಣಿಕೆಗಳನ್ನು ಕೇಳುತ್ತಾರೆ. ತಿಳಿದುಕೊಡುತ್ತೆ. ನಮ್ಮ ಮನಸ್ಸಾರೆ ನಾವು ಆಫರಿಂಗ್ ನ ದೇವರಿಗೆ ಕೊಡಬೇಕು ಅಂತ ಈ ಅಧ್ಯಾಯ ನಮಗೆ ತೋರಿಸ್ಕೊಡುತ್ತೆ. 36ನೇ ಅಧ್ಯಾಯ ವಿಮೋಚನ ಕಾಂಡ. ಕೌಶಲ್ಯವುಳ್ಳ ಕಾರ್ಮಿಕರು ಗೂಡಾರದ ನಿರ್ಮಾಣವನ್ನು ಪ್ರಾರಂಭಿಸುತ್ತಾರೆ. ಗೂಡಾರ ಕಟ್ಟಲು ಕೆಲಸವನ್ನು ಶುರು ಮಾಡ್ತಾರೆ. ಜನರು ಹೆಚ್ಚು ಹೆಚ್ಚು ಕೊಡುಗೆ ನೀಡ್ತಾನೆ ಇರ್ತಾರೆ. ಆದ್ರಿಂದ ಮೋಶೆ ಅವರನ್ನು, ಸಾಕು, ನಮ್ಗೆ ಬೇಕಷ್ಟು ದುಡ್ಡು ಬಂದು ಸೇರಿದೆ, ನಿಲ್ಲಿಸಿ ನಿಮ್ಮ ಕೊಡುಗೆಗಳನ್ನ ಅಂತ ಸ್ಟಾಪ್ ಮಾಡ್ತಾರೆ. ಸೊ ದೇವರಿಂದ ಪ್ರೇರಿತವಾದ ಹೃದಯಗಳಿಂದ ಧಾರಾಳವಾದ ಕೊಡುಗೆ ಹರಿದು ಬರುತ್ತದೆ. ಈ ಅಧ್ಯಾಯ ನಾವು ತಿಳ್ಕೊತೀವಿ. 37ನೇ ಅಧ್ಯಾಯ. ಬೆಜಲಿಲ್ ದೇವರ ಆಜ್ಞೆಯಂತೆ ಒಡಮೂಲೆ, ಮೇಜು, ದೀಪದ ಕೊಳವೆ ಮತ್ತು ಧೂಪದ ಯಾಗ ವೇದಿಕೆಯನ್ನು ತಯಾರಿಸುತ್ತಾರೆ. ಸಣ್ಣದಾದರೂ ಸಹ ದೇವರ ಮತ್ತಿಗೆ ಬೆಳಕೂಡುವ, ದೇವರ ಒಂದೊಂದು ಡೀಟೇಲ್ ಚಿಕ್ಕದಾದರೂ ಸಹ ಅದಕ್ಕೆ ನಾವು ಬೆಲೆ ಇಟ್ಟಾಗ ದೇವರನ್ನು ಗೌರವಿಸಿದಂತೆ ಆಗುತ್ತೆ. 38ನೇ ಅಧ್ಯಾಯದಲ್ಲಿ ಬಲಿಪೀಠ ಮತ್ತು ಹೊರಾಂಗಣವನ್ನು ನಿರ್ಮಿಸಲಾಗುತ್ತದೆ. ಅಲ್ಲಿ ಬಳಸಿದ ವಸ್ತುಗಳ ಲೆಕ್ಕ ಎಲ್ಲ ಕರೆಕ್ಟ್ ಆಗಿ ಅವರು ಲೆಕ್ಕ ಮಾಡಿ ಅಕೌಂಟ್ ಇಟ್ಕೋತಾರೆ. ಈ ಅಧ್ಯಾಯದಿಂದ ನಮಗೆ ಸಿಗೋ ಪಾಠ, ದೇವರ ಕಾರ್ಯದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಅತಿ ಮುಖ್ಯ ಅಂತ ಕಲ್ತ್ಕೋತೀವಿ. 39ನೇ ಅಧ್ಯಾಯ. ಯಾಜಕರ ಉಡುಪುಗಳನ್ನು ತಯಾರಿಸಲಾಗುತ್ತದೆ. ಮೋಶೆ ಎಲ್ಲ ಕೆಲಸವನ್ನು ಪರಿಶೀಲಿಸಿ ಜನರನ್ನು ಆಶೀರ್ವದಿಸುತ್ತಾರೆ. ಉತ್ತಮ ಸೇವೆ ದೇವರ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ. ಕೊನೆಯ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ದೇವರ ಗೂಡಾರವು ನಿರ್ಮಿಸಲಾಗುತ್ತದೆ. ಮತ್ತೆ ದೇವರ ಮಹಿಮೆ ಗೂಡಾರವನ್ನು ತುಂಬಿಕೊಳ್ಳುತ್ತದೆ. ಗುಡಾರ ಎಲ್ಲ ಅವರು ಕಟ್ಟಿ ಮುಗಿಸಿದ್ದಾರೆ. ದೇವರ ಮಹಿಮೆ ಅಲ್ಲಿ ತುಂಬುತ್ತದೆ. ದೇವರ ಸನ್ನಿಧಿ ಇಸ್ರೇಲರಿಗೆ ಮಾರ್ಗದರ್ಶನ ಸಹ ನೀಡುತ್ತದೆ. ದೇವರ ಆಜ್ಞೆಗಳನ್ನು ಪಾಲಿಸಿದಾಗ ಆತನ ಸನ್ನಿಧಿ ನಮ್ಮ ನಡುವೆ ನೆಲೆಸಿರುತ್ತದೆ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ಇದರಲ್ಲಿ ವಿಮೋಚನ ಕಾಂಡ ಪುಸ್ತಕ ಮುಗಿಯುತ್ತದೆ. ನೆಕ್ಸ್ಟ್ ಪುಸ್ತಕ ಯಾಜಕ ಕಾಂಡ. ಗೊತ್ತಿಲ್ಲ. ಸೊ ಯಾಜಕ ಕಾಂಡ ಪುಸ್ತಕ ಬೈಬಲ್ನಲ್ಲಿ 3ನೆಯ ಪುಸ್ತಕವಾಗಿದೆ ಮತ್ತು ಪೆಂಟಟೆಕ್ಕಿನ ಒಂದು ಪ್ರಮುಖ ಪಠ್ಯವಾಗಿದೆ. ಇದು ಇಸ್ರೇಲರಿಗೆ ಆರಾಧನೆ, ನೈತಿಕತೆ ಮತ್ತು ಸಮುದಾಯದ ಜೀವನಕ್ಕಾಗಿರುವ ಕಾನೂನುಗಳು ಮತ್ತು ಮಾರ್ಗದರ್ಶಿ ಸೂತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇದನ್ನು ಮೋಶೆಯು ಈ ಪುಸ್ತಕವನ್ನು ಬರೆದಿದ್ದಾರೆ. ಯಾಜಕ ಕಾಂಡದ ಸನ್ನಿವೇಶವು ಮುಖ್ಯವಾಗಿ ಸೀನಾಯ್ ಪರ್ವತದಲ್ಲಿ ನಡೆಯುತ್ತಿರುವಂತೆ ತೋರಿಸ್ಕೊಡುತ್ತೆ. ಇದು ಪುರೋಹಿತರು ಮತ್ತು ಜನರಿಗೆ ಕೈಪಿಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪವಿತ್ರತೆ, ಧಾರ್ಮಿಕ ಪರಿಶುದ್ಧತೆ ಮತ್ತು ದೇವರು ಮತ್ತು ಅವನು ಆಯ್ಕೆ ಮಾಡಿದ ಜನರ ನಡುವಿನ ಒಡಂಬಡಿಕೆ ಸಂಬಂಧವನ್ನು ಒತ್ತಿ ಹೇಳುತ್ತದೆ. ಯಾಜಕ ಕಾಂಡದ ನಿಯಮಗಳು ಅನೇಕ ವೇಳೆ ಇಸ್ರಾಯೇಲರನ್ನು ಸುತ್ತಮುತ್ತಲಿನ ಜನಾಂಗಗಳಿಂದ ಪ್ರತ್ಯೇಕಿಸುತ್ತವೆ. ದೇವರಿಗೆ ಆಯ್ಕೆ ಮಾಡಲ್ಪಟ್ಟ ಜನರಾಗಿ ಅವರ ಅನನ್ಯ ಗುರುತನ್ನು ಒತ್ತಿ ಹೇಳುತ್ತದೆ. ಅಂತಿಮವಾಗಿ ಇದು ದೇವರನ್ನು ಪೂಜ್ಯಭಾವ ಮತ್ತು ವಿಧೇಯತೆಯಿಂದ
ಸಮೀಪಿಸುವುದರ ಮಹತ್ವವನ್ನು ತೋರಿಸ್ಕೊಡುತ್ತೆ. ಆರಾಧನೆ ಮತ್ತು ನೈತಿಕ ಜೀವನಕ್ಕಾಗಿ ಒಂದು ಚೌಕಟ್ಟನ್ನ ಸ್ಥಾಪಿಸುತ್ತದೆ ಈ ಪುಸ್ತಕ. ಇದು ಈ ಪುಸ್ತಕದ ಇಂಟ್ರೊಡಕ್ಷನ್. ನಾವು ಚಾಪ್ಟರ್ ವೈಸ್ ಒಂದು ಎರಡೆರಡು ಲೈನ್ ಹೈಲೈಟ್ಸ್ ಹೇಳ್ತೀನಿ. ಇದು ಫುಲ್ ಆಫ್ ಲಾಸ್ ಅಂಡ್ ರೂಲ್ಸ್ ಅಂಡ್ ಅದ್ರ ಬಗ್ಗೆ ಎಲ್ಲ ಮಾತಾಡುತ್ತೆ. ಕಷ್ಟವಾದ ಪುಸ್ತಕ. ನಮಗೆ ಇಂಪಾರ್ಟೆಂಟ್ ಇರೋ ಒಂದೊಂದು ಅಧ್ಯಾಯ ಏನ್ ಹೇಳುತ್ತೆ ಅಂತ ಒಂದೊಂದು ಲೈನ್ ಅಲ್ಲಿ ನಾವು ನೋಡೋಣ. ಅಧ್ಯಾಯ 1, ಸಂಪೂರ್ಣ ಬಲಿಯ ವಿಧಿಗಳು, ಇನ್ಸ್ಟ್ರಕ್ಷನ್ಸ್ ಫಾರ್ ಬರ್ಂಟ್ ಆಫರಿಂಗ್ಸ್. ಆರಾಧನೆ ಸಂಪೂರ್ಣ ಸಮರ್ಪಣೆಯೊಂದಿಗೆ ಇರಬೇಕು ಅಂತ ದೇವರು ಹೇಳ್ತಾರೆ. 2ನೇ ಅಧ್ಯಾಯ, ಅನ್ನಬೇಳಿಯ ನಿಯಮಗಳು. ದೇವರಿಗೆ ಶುದ್ಧತೆ ಮತ್ತು ಗೌರವದೊಂದಿಗೆ ಕಾಣಿಕೆ ನೀಡಬೇಕು. ಆಫರಿಂಗ್ ಮಸ್ಟ್ ಬಿ ಪ್ಯೂರ್ ಅಂಡ್ ಹಾನರಿಂಗ್ ಟು ಗಾಡ್ ಅಂತ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಜಕ ಕಾಂಡ 3ನೇ ಅಧ್ಯಾಯ, ಪೀಸ್ ಆಫರಿಂಗ್ ಇನ್ಸ್ಟ್ರಕ್ಷನ್, ಶಾಂತಿ ಬಳಿಯ ವಿಧಿಗಳು. ದೇವರ ಜೊತೆ ಶಾಂತಿಯ ಬಾಂಧವ್ಯ ಬಹು ಮೂಲ್ಯ. ಫೆಲೋಶಿಪ್ ವಿತ್ ಗಾಡ್ ಕಮ್ಸ್ ಥ್ರೂ ಪೀಸ್. ನಮ್ಮ ಮನದಲ್ಲಿ ಶಾಂತಿ ಇದ್ರೆ ಮಾತ್ರ ದೇವರ ಜೊತೆ ನಾವು ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಬಹುದು ಅಂತ ಈ ಅಧ್ಯಾಯ ಹೇಳುತ್ತೆ. 4ನೇ ಅಧ್ಯಾಯ, ಸಿನ್ ಆಫರಿಂಗ್ ಫಾರ್ ಅನ್ಇಂಟೆನ್ಷನಲ್ ಸಿನ್. ಆಜ್ಞದ ಪಾಪಗಳಿಗಾಗಿ ಪಾಪ ಬಲಿ ಕೊಡುವುದು. ಪಾಪದ ಪರಿಣಾಮವಿದೆ, ಆದರೆ ದೇವರು ಶುದ್ಧೀಕರಣವನ್ನು ಒದಗಿಸುತ್ತಾರೆ. 5ನೇ ಅಧ್ಯಾಯ, ಗಿಲ್ಟ್ ಆಫರಿಂಗ್ಸ್ ಅಂಡ್ ಕನ್ಫೆಷನ್. ದೋಷ ಬಲಿಯ ವಿಧಿಗಳು ಮತ್ತು ಪಾಪದ ಒಪ್ಪಿಗೆ. ಪಾಪ ಒಪ್ಪಿಕೊಂಡರೆ ಶುದ್ಧತೆ ಮತ್ತು ಕ್ಷಮೆ ದೊರೆಯುತ್ತದೆ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. 6ನೇ ಅಧ್ಯಾಯ, ಬೆಳಿಗಳ ಹೆಚ್ಚುವರಿ ನಿಯಮಗಳು, ಅಡಿಷನಲ್ ಲಾಸ್ ಫಾರ್ ಆಫರಿಂಗ್ಸ್ ಅಂಡ್ ಪ್ರೀಸ್ಲಿ ಡ್ಯೂಟೀಸ್. ಯಾಜಕರ ಕರ್ತವ್ಯಗಳು ಈ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ. ದೇವರು ನಿಷ್ಠೆ ಮತ್ತು ಕೊನೆಗಾರಿಕೆಯನ್ನು ಮೆಚ್ಚುತ್ತಾರೆ. ಗಾಡ್ ವ್ಯಾಲ್ಯೂಸ್ ಹಾನೆಸ್ಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅಂತ. 7ನೇ ಅಧ್ಯಾಯ, ಡೀಟೇಲ್ಸ್ ಆನ್ ಗಿಲ್ಟ್, ಪೀಸ್ ಆಫರಿಂಗ್ಸ್ ಅಂಡ್ ಪ್ರೀಸ್ಲಿ ಶೇರ್ಸ್. ದೋಷ ಮತ್ತು ಶಾಂತಿ ಬಳಿಯ ವಿವರಗಳು, ಯಾಜಕರ ಹಕ್ಕುಗಳ ಬಗ್ಗೆ ಈ ಅಧ್ಯಾಯ ಮಾತನಾಡುತ್ತೆ. ದೇವರು ತನ್ನ ಸೇವಕರಿಗೆ ಪೂರೈಕೆ ಮಾಡುತ್ತಾರೆ ಮತ್ತು ಕ್ರಮವನ್ನು ಮೆಚ್ಚುತ್ತಾರೆ. 8ನೇ ಅಧ್ಯಾಯ, ಯಾಜಕರ ಅಭಿಷೇಕ ಮತ್ತು ಪ್ರತಿಷ್ಠೆ. ನಾಯಕರು ದೇವರಿಂದ ನಿಯೋಜಿಸಲ್ಪಟ್ಟವರಾಗಿರಬೇಕು ಅಂತ ಈ ಅಧ್ಯಾಯ ಹೇಳುತ್ತೆ. 9ನೇ ಅಧ್ಯಾಯ, ಯಾಜಕರ ಸೇವೆ ಆರಂಭವಾಗುತ್ತದೆ. ದೇವರ ಮಹಿಮೆ ಪ್ರತ್ಯಕ್ಷವಾಗುತ್ತದೆ. ಒಬಿಡಿಯನ್ಸ್ ಸರ್ವಿಸ್ ಇನ್ವೈಟ್ಸ್ ಗಾಡ್ಸ್ ಪ್ರೆಸೆನ್ಸ್. 10ನೇ ಅಧ್ಯಾಯ, ವಿಧೇಯ ದೇವರ ಸನ್ನಿಧಿ ಬರುವುದು ತುಂಬಾ ಮುಖ್ಯ ಅಂತ 9ನೇ ಅಧ್ಯಾಯ ಹೇಳುತ್ತೆ. ನೆಕ್ಸ್ಟ್ 10ನೇ ಅಧ್ಯಾಯ, ನದಾಬ್ ಅಂಡ್ ಅಬಿಹು. ಮತ್ತು ಅಬಿಹು ಅಹೋಗ್ಯ ಬಲಿ ನೀಡುತ್ತಾರೆ, ಆದ್ರಿಂದ ಅವರು ಸತ್ ಹೋಗ್ತಾರೆ. ಅಬಿಹು and Nadab offer unauthorized fire and they are killed, they die. ದೇವರ ಆರಾಧನೆ ಭಯಭಕ್ತಿಯಿಂದ ಮತ್ತು ವಿಧೇಯತೆಯಿಂದ ಇರಬೇಕು ಅಂತ ಈ ಅಧ್ಯಾಯ ನಮ್ಗೆ ರಿಮೈಂಡ್ ಮಾಡುತ್ತೆ. 11ನೇ ಅಧ್ಯಾಯ, ಶುದ್ಧ ಮತ್ತು ಅಶುದ್ಧ ಜಂತುಗಳ ಪಟ್ಟಿ. ದೇವರು ತನ್ನ ಜನರನ್ನು ಪರಿಶುದ್ಧವಾಗಿರಬೇಕು ಅಂತ ಕರೆಯುತ್ತಾರೆ. ಇವತ್ತು ಸಹ ನಮ್ಮೊಬ್ಬೊಬ್ಬರನ್ನು ಈ ಪುಸ್ತಕ ಮೂಲಕ ದೇವರು ಕರೆಯೋ ಒಂದೇ ಒಂದು ಮೆಸೇಜು, ನಾನು ಪರಿಶುದ್ಧನಾಗಿದ್ದೀನಿ, ಆದ್ದರಿಂದ ನೀವು ಸಹ ನನ್ನ ಮಕ್ಕಳು ಪರಿಶುದ್ಧವಾಗಿರಬೇಕು ಅಂತ ಈ ಪುಸ್ತಕ, ಇಡೀ ಪುಸ್ತಕ ಅದೇ ವಾಕ್ಯ ಮತ್ತೆ ಮತ್ತೆ ಬರುತ್ತೆ. 12ನೇ ಅಧ್ಯಾಯ, ಮಕ್ಕಳ ಜನನದ ನಂತರ ಶುದ್ಧೀಕರಣದ ನಿಯಮಗಳು. ಜೀವನದ ಪ್ರತಿಯೊಂದು ಹಂತವು ಆಧ್ಯಾತ್ಮಿಕ ಶುದ್ಧತೆಯನ್ನು ಅಗತ್ಯವಿರಿಸುತ್ತದೆ. ನೆಕ್ಸ್ಟು ಚರ್ಮ ರೋಗ, ಲೆಪ್ರಸಿ ರೋಗ ಕುರಿತು ನಿಯಮಗಳನ್ನ ಬರೆಯಲ್ಪಟ್ಟಿದೆ. ಪಾಪವನ್ನು ಗುರುತಿಸಿ ಬೇರ್ಪಡಿಸಬೇಕು ಅಂತ ಈ ಅಧ್ಯಾಯ ಡೀಟೇಲ್ ಆಗಿ ಹೇಳುತ್ತೆ. 14ನೇ ಅಧ್ಯಾಯ, ಈ ರೋಗ ಮತ್ತು ಅಣಕಿಗೆ ಶುದ್ಧೀಕರಣದ ವಿಧಿಗಳು ಹೇಗೆ ಇರಬೇಕು ಅಂತ ಬರೆಯಲ್ಪಟ್ಟಿದೆ. ದೇವರು ಶ್ರಮಿಸುವುದಷ್ಟೇ ಅಲ್ಲ, ಪುನಃಸ್ಥಾಪನೆಗೆ ಸಿದ್ಧವಾಗಿದ್ದಾರೆ ಅಂತ 14ನೇ ಅಧ್ಯಾಯ ಹೇಳುತ್ತೆ. ಯಾಜಕ ಕಾಂಡ 15, ದೇಹದ ಸ್ರಾವಗಳು ಕುರಿತು ನಿಯಮಗಳ ಬಗ್ಗೆ ಬರೆಯಲ್ಪಟ್ಟಿದೆ. ದೈಹಿಕ ಮತ್ತು ಆತ್ಮೀಯ ಶುದ್ಧತೆಯನ್ನು ದೇವರು ಇಷ್ಟಪಡುತ್ತಾರೆ. ಬರೀ ಔಟ್ಸೈಡ್ ನಾನೆಲ್ಲ ಮೇಕಪ್ ಹಾಕೊಂಡು ಚೆನ್ನಾಗಿದ್ರೆ ಮಾತ್ರ ಸಾಕಲ್ಲ, ಸ್ಪಿರಿಚುಲಿ ಕೂಡ ನನ್ನ ಹೃದಯದಿಂದ ಕೂಡ ನಾನು ಕ್ಲೀನ್ ಆಗಿರ್ಬೇಕು ಅಂತ ಈ ಯಾಜಕ ಕಾಂಡ 15ನೇ ಅಧ್ಯಾಯ ನಮ್ಗೆ ಹೇಳುತ್ತೆ. 16ನೇ ಅಧ್ಯಾಯ ತುಂಬಾ ಕ್ರೂಷಿಯಲ್ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ಯಾಜಕ ಕಾಂಡ. ವರ್ಷದ ಅತ್ಯಂತ ಪವಿತ್ರ ದಿನವಾಗಿ ಅವರು ಆಚರಣೆ ಮಾಡ್ತಾ ಇದ್ರು.
ನಾವು ದೇವರಿಗೆ ಮತ್ತು ನಮ್ಮ ಆತ್ಮಗಳ ಸಾರಕ್ಕೆ ಹತ್ತಿರವಾಗಿದ್ದವೆ. ಯಾಮ್ ಕೆಪು ಎಂದರೆ ಪ್ರಾಯಶ್ಚಿತ್ತದ ದಿನ ಎಂದರ್ಥ. ಈ ವಚನವು ಈಗ ಹೇಳುತ್ತೆ, ಈ ದಿನದಂದು ಅವನು ನಿಮ್ಮನ್ನು ಕ್ಷಮಿಸುತ್ತಾನೆ, ನಿಮ್ಮನ್ನು ಶುದ್ಧೀಕರಿಸುತ್ತಾರೆ, ನಿಮ್ಮ ಎಲ್ಲಾ ಪಾಪಗಳಿಂದ ನೀವು ಶುದ್ಧರಾಗಿರಬಹುದು ಅಂತ ಈ ಅಧ್ಯಾಯದಲ್ಲಿ ಆ ವಚನ ಹೇಳುತ್ತೆ. ಇದನ್ನ ಯಾವಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಇದು ವಾರ್ಷಿಕವಾಗಿ ತೆಶ್ರೆ 10ನೇ ತಾರೀಕಿನಿಂದ ನಮ್ಮ ಕ್ಯಾಲೆಂಡರ್ ಅಲ್ಲಿ ಯಹೂದ ವರ್ಷದ ಮೊದಲ ತಿಂಗಳು ಅವ್ರ ಕ್ಯಾಲೆಂಡರ್ ಅಲ್ಲಿ, ನಮ್ಮ ಕ್ಯಾಲೆಂಡರ್ ಅಲ್ಲಿ ಸೆಪ್ಟೆಂಬರ್ ಕೊನೆಯಲ್ಲಿ ಅಥವಾ ಅಕ್ಟೋಬರ್ ಆರಂಭದಲ್ಲಿ ದಿನಾಂಕಕ್ಕೆ ಅನುಗುಣವಾಗಿ ಸಂಭವಿಸುತ್ತದೆ. ಈ ದಿನದಂದು ಯಹೂದ್ಯರು ತಮ್ಮ ಪಾಪಗಳನ್ನು ನಿವಾರಿಸಲು, ದೇವರೊಂದಿಗೆ ಸಾಮರಸ್ಯವನ್ನು ಸಾಧಿಸಲು ಮತ್ತು 25ರಿಂದ 26 ಗಂಟೆಗಳ ಉಪವಾಸ ಮತ್ತು ತೀವ್ರವಾದ ಪ್ರಾರ್ಥನೆಯ ಅವಧಿಯನ್ನು ಆಚರಿಸಲು ಪ್ರಯತ್ನಿಸುತ್ತಾರೆ. ಇದನ್ನ ಹೇಗೆ ಅವರು ಆಚರಿಸ್ತಾರೆ ಅಂತ ನೋಡಿದಾಗ, ನಾನು ಹೇಳ್ದಂಗೆ 25-26 ಗಂಟೆ ಕಾಲ ಅವರ ಆತ್ಮಗಳನ್ನು ಪೀಡಿಸಲು ಅವರು ಆಹಾರ ಮತ್ತು ಸಾಫ್ಟ್ ಡ್ರಿಂಕ್, ಈ ಏನು ಬೆವರೇಜಸ್ ಅವ್ರೇನು ಕುಡಿತಾ ಇರ್ಲಿಲ್ಲ, ಊಟನೂ ಮಾಡ್ತಾ ಇರ್ಲಿಲ್ಲ. ಫಾಸ್ಟಿಂಗ್ ತರ ಅವರು ಲೋಷನ್ಗಳು, ಕ್ರೀಮು ಅದೆಲ್ಲ ಕೂಡ ಅವರು ಯೂಸ್ ಮಾಡ್ತಾ ಇರ್ಲಿಲ್ಲ. ಚರ್ಮದ ಪಾದರಕ್ಷಣೆಗಳನ್ನು ಕೂಡ ಧರಿಸುವುದಿಲ್ಲ ಮತ್ತು ಕ್ಷಮಾಪಣೆಗಾಗಿ ಪ್ರಾರ್ಥಿಸುತ್ತಾ ಅವರು ಗುಡಾರಗಳಲ್ಲಿ, ಸಿನಗೋಗಲ್ಲಿ, ದೇವರ ಟೆಂಪಲ್ನಲ್ಲಿ ದಿನವನ್ನು ಕಳೆಯುತ್ತಿದ್ದರು. ಈ ಪವಿತ್ರ ದಿನವು ಉಪವಾಸ ಮತ್ತು ಇಡೀ ರಾಷ್ಟ್ರದ ಪಾಪಗಳಿಗಾಗಿ ಯಾಜ್ಞೆಗಳನ್ನು ಅರ್ಪಿಸುವುದನ್ನು ಒಳಗೊಂಡಿರುತ್ತದೆ. ಪ್ರಧಾನ ಯಾಜಕನು ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾನೆ. ದೇವರ ಮುಂದೆ ಪ್ರಾಯಶ್ಚಿತ್ತವನ್ನು ಮಾಡಲು ಹೋಲೀಸ್ ಪವಿತ್ರವನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಗುಡಾರ ಒಳಗಿರುವ ಹೋಲೀಸ್ ಸ್ಥಳಕ್ಕೆ ಯಾಜಕರು ಹೋಗ್ತಾರೆ. ಇದು ದೇವರ ಕರುಣೆ ಮತ್ತು ಕ್ಷಮೆಯನ್ನು ಸಂಕೇತಿಸುತ್ತದೆ ಮತ್ತು ಆತನ ಮುಂದೆ ಸಾಮೂಹಿಕ ಪ್ರಾಯಶ್ಚಿತ ಮತ್ತು ನಮ್ರತೆ ಅಗತ್ಯವನ್ನು ಸಂಕೇತಿಸುತ್ತದೆ. ಈ ದಿನವನ್ನು ಹೇಗೆ ಅವರು ಕೊನೆಗೊಳ್ತಾರೆ, ಈ ಸೆಲೆಬ್ರೇಷನ್ ಹೇಗೆ ಎಂಡ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಯಾಮ್ ಕೆಪುನ ಮುಕ್ತಾಯವನ್ನು, ಉಪವಾಸದ ಅಂತ್ಯವನ್ನು ಸೂಚಿಸಲು ಶೋಫಾರ್ ಅಂದ್ರೆ ಅಡುವಿನ ಕೊಂಬು, ಗೋಟ್ಸ್ ಹಾರ್ನ್, ಆ ಶಬ್ದದಿಂದ ಗುರುತಿಸಲಾಗುತ್ತದೆ. ಆ ಶಬ್ದ ಅವರು ಬೆಲ್ಲಂಗೆ ಆ ಶಬ್ದ ಮಾಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ, ಓಕೆ ಟೈಮ್ ಆಯ್ತು, ನಾವು ಫಾಸ್ಟಿಂಗ್ ಡೇ ಎಂಡ್ ಮಾಡಬೇಕು ಅಂತ. ನಂತರ ಸಾಮೂಹಿಕ ವಿರಾಮ, ಉಪವಾಸ, ಭೋಜನ, ಆ ದಿವಸವನ್ನು ಅವ್ರು ಮುಗಿತಾರೆ. ಆ ಪ್ರೇಯರ್ ಸರ್ವಿಸ್ ಮುಗಿಸಿ ಎಲ್ಲರೂ ಒಟ್ಟುಗೂಡಿ ಊಟ ಮಾಡ್ತಾರೆ. ಸೊ ಹೀಗಾಗಿ ಅವರು ಈ ಡೇ ಆಫ್ ಅಟಾನ್ಮೆಂಟ್, ಯಾಮ್ ಕೆಪು ಎಂಬುದನ್ನ ಆಚರಿಸ್ತಾ ಇದ್ರು. ಹೀಗಾಗಿ ಅವ್ರ ಪಾಪಗಳೆಲ್ಲ ದೇವರು ನಮ್ಮನ್ನ ಕ್ಷಮಿಸಿದ್ದಾರೆ, ನಾವಿವಾಗ ಪ್ಯೂರ್ ಆಗಿದ್ದೀವಿ ಅಂತ ಅವರು ನಂಬ್ತಾ ಇದ್ರು. ನೆಕ್ಸ್ಟ್ 17 ಚಾಪ್ಟರ್, ಹೋಮ ಬಳಿಗಳು ಮತ್ತು ರಕ್ತದ ಪವಿತ್ರತೆ ಕುರಿತು ನಿಯಮಗಳು ಕೊಡಲ್ಪಟ್ಟಿದೆ. ಪ್ರಾಣ ದೇವರದು, ಹಾಗಾಗಿ ರಕ್ತ ಪ್ರಾಯಶ್ಚಿತ್ತವನ್ನು ಸೂಚಿಸುತ್ತದೆ. 18ನೇ ಅಧ್ಯಾಯ, ತಡೆದ ಲೈಂಗಿಕ ಸಂಬಂಧಗಳ ಪಟ್ಟಿ, ಲೈಂಗಿಕ ಸಂಬಂಧಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಪವಿತ್ರತೆ ನೈತಿಕ ಶುದ್ಧತೆಯನ್ನು ಒಳಗೊಂಡಿದೆ ಅಂತ ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಪವಿತ್ರ ಜೀವನಕ್ಕಾಗಿ ನಿಯಮಗಳು, ಲಾಸ್ ಆಫ್ ಹೋಲಿ ಲಿವಿಂಗ್. ಇದು ತುಂಬಾ ಫೇಮಸ್ ವರ್ಡ್ಸ್. ಲವ್ ಯೋರ್ ನೇಬರ್ ಅಂಡ್ ಲಿವ್ ರೈಚಿಯಸ್ಲಿ. ನಮ್ಮ ಜೊತೆಲಿರೋ ಎಲ್ಲವರನ್ನು ನಾವು ಪ್ರೀತಿಸಬೇಕು, ದೇವರಿಗೆ ಇಷ್ಟವಾದ ಬಾಳನ್ನ ನಾವು ಬಾಳ್ಬೇಕು ಅಂತ 19ನೇ ಅಧ್ಯಾಯ ನಮ್ಮೊಬ್ಬೊಬ್ಬರನ್ನು ಕರೆಯುತ್ತೆ. 20ನೇ ಅಧ್ಯಾಯ, ಪಾಪಗಳಿಗೆ ಶಿಕ್ಷೆಗಳ ವಿವರ, ಏನೇನ್ ಪಾಪ ಮಾಡಿದ್ರೆ ಎಂತೆಂತ ಶಿಕ್ಷೆಗಳು ಸಿಗುತ್ತೆ ಅಂತ ವಿವರವಾಗಿ ಅಧ್ಯಾಯದಲ್ಲಿ ದೇವರು ಹೇಳಿರ್ತಾರೆ. ಪಾಪಕ್ಕೆ ಗಂಭೀರ ಪರಿಣಾಮಗಳಿಗೂ ಕೂಡ ಇದೆ ಅಂತ. ಆದ್ರಿಂದ ನಾವು ಪಾಪ ಮಾಡದೆ ದೇವರಿಗೆ ಇಷ್ಟವಾದ ಬಾಳನ್ನ ಬಾಳ್ಬೇಕು ಅಂತ ಆ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ಹೇಳಲ್ಪಟ್ಟಿದೆ. 21ನೇ ಅಧ್ಯಾಯ, ಯಾಜಕರಿಗೆ ಪವಿತ್ರತೆಯ ನಿಯಮಗಳು. ಈ ಅಧ್ಯಾಯದಲ್ಲಿ ನಾಯಕರ ಜೀವನ ಇನ್ನಷ್ಟು ಶುದ್ಧ ಮತ್ತು ಉದಾತ್ತವಾಗಿರಬೇಕು ಅಂತ ಇನ್ನು ಡೀಟೇಲ್ ಆಗಿ ಹೇಳಲ್ಪಟ್ಟಿದೆ. ಲೀಡರ್ಸ್ ಮಸ್ಟ್ ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ಸ್ ಅಂತ. 22ನೇ ಅಧ್ಯಾಯ, ಸ್ವೀಕಾರಕ ಬಲಿಗಳ ನಿಯಮಗಳು, ರೂಲ್ಸ್ ಆಫ್ ಎಕ್ಸೆಪ್ಟಬಲ್ ಆಫರಿಂಗ್. ಎಂತ ಕಾಣಿಕೆಗಳು ನಾವು ಕೊಟ್ರೆ ದೇವರು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಡೀಟೇಲ್ ಆಗಿ 22ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದೇವರಿಗೆ ಉತ್ತಮ ಹಾಗೂ ಶುದ್ಧ ಕಾಣಿಕೆಯನ್ನು ನೀಡಬೇಕು ಅಂತ ಈ ಅಧ್ಯಾಯ ಡೀಟೇಲ್ ಆಗಿ ಹೇಳುತ್ತೆ. ನೆಕ್ಸ್ಟ್ 23ನೇ ಅಧ್ಯಾಯ, ಫೆಸ್ಟಿವಲ್ಸ್ ಅಂಡ್ ಅಪಾಯಿಂಟೆಡ್ ಫೀಸ್ಟ್ ಆಫ್ ದ ಲಾರ್ಡ್.
ಪರ್ವಗಳು ಮತ್ತು ಯೆಹೋವನ ಹಬ್ಬಗಳ ವಿವರ ಕೊಡಲ್ಪಟ್ಟಿದೆ. ದೇವರು ನಂಬಿಕಸ್ಥನೆಯನ್ನು ಆಚರಿಸಬೇಕು ಅಂತ ಅವರೊಂದು ಡೀಟೇಲ್ ಹಬ್ಬಗಳ ಬಗ್ಗೆ ಕೊಟ್ಟಿದ್ದಾರೆ. ಯಾವಾಗ ಹೇಗೆ ಆಚರಿಸಬೇಕು ಅಂತ ಈ ಜನರು ಅದನ್ನು ಓದಿ ಅವರು ದೇವರು ಹೇಳಿದಂಗೆ ಆಚರಿಸಬೇಕು ಅಂತ ಆ ಅಧ್ಯಾಯ ಹೇಳುತ್ತೆ. 24ನೇ ಅಧ್ಯಾಯ ದೀಪಸ್ತಂಭ ಹಬ್ಬದ ರೊಟ್ಟಿ, ನಿಂದೆ ಮಾಡಿದವರ ಶಿಕ್ಷೆ, ಲ್ಯಾಂಪ್ ಸ್ಟ್ಯಾಂಡ್, ಬ್ರೆಡ್, ಪನಿಷ್ಮೆಂಟ್ ಫಾರ್ ಬ್ಲಾಸ್ಫಮಿ ಅದ್ರ ಬಗ್ಗೆ ಮಾತನಾಡಲ್ಪಟ್ಟಿದೆ. ದೇವರ ಸನ್ನಿಧಿ ಹಾಗೂ ಹೆಸರಿಗೆ ಪವಿತ್ರತೆ ಬೇಕು ಅಂತ ಈ ಅಧ್ಯಾಯ ಹೇಳುತ್ತೆ. 25ನೇ ಅಧ್ಯಾಯ ಸಾಬತ್ ವರ್ಷ ಮತ್ತು ಜೂಬಿಲಿ ವರ್ಷದ ನಿಯಮಗಳ ಬಗ್ಗೆ ಬರೆಯಲ್ಪಟ್ಟಿದೆ. ನಾವೆಲ್ಲ ದೇವರ ಆಸ್ತಿ, ದೇವರ ಮಕ್ಕಳು, ನಾವು ಅವನಿಗೆ ಹೊಣೆಗಾರರು ಅಂತ ಈ ಅಧ್ಯಾಯ ನಮ್ಗೆ ಹೇಳ್ಕೊಡುತ್ತೆ. ಗಾಡ್ ಇಸ್ ದ ಟ್ರೂ ಓನರ್ ಆಫ್ ಯು ಅಂಡ್ ಮೀ ಅಂಡ್ ವಿ ಆರ್ ಆಲ್ ಜಸ್ಟ್ ಸ್ಟೂವರ್ಡ್ಸ್ ಫಾರ್ ಹಿಮ್ ಅಂತ. 26ನೇ ಅಧ್ಯಾಯ ಬ್ಲೆಸ್ಸಿಂಗ್ಸ್ ಫಾರ್ ಒಬೀಡಿಯನ್ಸ್ ಅಂಡ್ ಕರ್ಸ್ ಫಾರ್ ಡಿಸ್ಒಬೀಡಿಯನ್ಸ್. ನಾವು ದೇವರ ಮಾತಿಗೆ ಕಿವಿ ಕೊಟ್ರೆ ಏರಾಳವಾದ ಆಶೀರ್ವಾದ ದೇವರು ಕೊಡ್ತಾರೆ. ಅವ್ರ ಮಾತಿಗೆ ನಾವು ಕಿವಿ ಕೊಡದೆ ಹೋದ್ರೆ ಏನಾಗುತ್ತೆ ಅಂತ ಈ ಅಧ್ಯಾಯ ನಮಗೆ ಡೀಟೇಲ್ ಆಗಿ ಹೇಳುತ್ತೆ. ನಿಮಗೆ ಟೈಮ್ ಸಿಗೋವಾಗ ಯಾಜಕ ಕಾಂಡ 26ನೇ ಅಧ್ಯಾಯ ಮನೇಲಿ ಒಬ್ಬರೇ ಇದ್ರೆ ಕುಂತ್ಕೊಂಡು ನಿಮ್ಮ ಭಾಷೆಯಲ್ಲಿ ಓದಿ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನಿಮ್ಮ ಬಾಳಲ್ಲಿ ಏನ್ ನಡೀತಿದೆ, ಹೇಗೆ ನೀವು ಏನ್ ತಿದ್ಕೋಬೇಕು, ದೇವರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಖಂಡಿತ ದೇವರು ನಿಮ್ಮ ಜೊತೆ ಮಾತಾಡಿ ಆಡ್ತಾರೆ. ವಿಧೇಯತೆ ಆಶೀರ್ವಾದದ ತರುತ್ತದೆ, ಆಜ್ಞಾಪಾಲನೆ ಶಿಕ್ಷೆಗೆ ಕಾರಣವಾಗುತ್ತದೆ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ಕೊನೆಯ ಅಧ್ಯಾಯ ಯಾಜಕ ಕಾಂಡ ಪುಸ್ತಕ ಸ್ಪೀಕ್ಸ್ ಅಬೌಟ್ ಹರಗೆ ಮತ್ತು ಸಮರ್ಪಿತ ವಸ್ತುಗಳ ನಿಯಮಗಳು, ಲಾಸ್ ಅಬೌಟ್ ವೌಸ್ ಅಂಡ್ ಡೆಡಿಕೇಟೆಡ್ ಥಿಂಗ್ಸ್. ಈ ಅಧ್ಯಾಯದಿಂದ ನಮ್ಗೆ ಸಿಗೋ ಪಾಠ ದೇವರಿಗೆ ನಡೆಸಿದ ಮಾತುಗಳನ್ನು ಗೌರವಿಸಬೇಕು ಅಂತ. ಸಪೋಸ್ ನಾನೊಂದು ಮಾತು ಕೊಡ್ತೀನಿ, ದೇವರಿಗೆ ಕೆಲಸ ಮಾಡ್ತೀನಿ, ಚರ್ಚಲ್ಲಿ ಏನೋ ಕೆಲಸ ಮಾಡ್ತೀನಿ, ಅದನ್ನ ನಾವು ಲೈಟ್ ಆಗಿ ತಗೊಂಡು ಹೋಗ್ಬಾರ್ದು. ನಾವು ಮಾತು ಕೊಟ್ಟಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡು ನಾವು ಹೇಳಿದಂಗೆ ದೇವರಿಗೆ ಸರ್ವಿಸ್ ಮಾಡಬೇಕು ಅಂತ ಈ ಅಧ್ಯಾಯ ಮುಗಿಯುತ್ತೆ. ಇದರಲ್ಲಿ ಯಾಜಕ ಕಾಂಡ ಪುಸ್ತಕ ಮುಗಿಯುತ್ತೆ. ಸೊ ಎಲ್ಲರೂ ಇದೀರಾ? ನಿದ್ದೆ ಮಾಡ್ಬಿಟ್ರಾ? ಎಲ್ಲ ಇದಾರೆ. ಓಕೆ. ಯಾಜಕ ಕಾಂಡ 3ನೇ ಅಧ್ಯಾಯ 17ನೇ ವಚನ. ಏನನ್ನು ತಿನ್ನಬಾರದು ಅಂತ ದೇವರು ಹೇಳಿರ್ತಾರೆ. ಬಾರ ಇಲ್ಲಿ ಒಂದು ನಿಮಿಷ ಬಾರ. ನೀವು ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನದಂತೂ ಇದು ನಮ್ಮ ಸಂತತಿಯವರಿಗೆಲ್ಲ ಎಲ್ಲಾ ನಿವಾಸಗಳಿಗಾಗಿ ನಿರಂತರವಾದ ಕಟ್ಟಳೆಯಾಗಿರಬೇಕು ಅಂತ ದೇವರು ಹೇಳಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಏನಾದ್ರೂ ಹೇಳ್ಬೇಕಿದ್ರೆ ಹೇಳಿ, ನಾವು ಹೋಗ್ತೀವಿ. ಸೊ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಪುಸ್ತಕ ಕರೀರಿ. ಏನಾದ್ರೂ ಯಾರನ್ನ ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಒಂದೊಂದು ಚಾಪ್ಟರ್ದು ಸಿಂಪಲ್ ಆಗಿ ಒಂದೊಂದ್ ಲೈನ್ 2 ಲೈನಲ್ಲಿ ನಮ್ಮ ಭಾಷೆಯಲ್ಲಿ ಕ್ಲೀನ್ ಆಗಿ ಹೇಳಿದಿರಾ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ನೆನ್ಸ್ಕೊತೀನಿ. ಸರ್. ನನ್ ಕನ್ನಡ ಥ್ಯಾಂಕ್ ಯು. ಸರಿಯಾಗಿ ನಿಮ್ಮ ಬರಲ್ಲ. ಇದ್ದೀರಿ, ಅದಕ್ಕೆ ತುಂಬಾ ಥ್ಯಾಂಕ್ ಯು. ಎಲ್ಲರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಫಾದರ್, ನಿಮ್ಗೆ ವಂದನೆಗಳು. ನಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಜೊತೆ ಇದ್ದಿದ್ದಕ್ಕೆ ದೇವರ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ವಂದನೆಗಳು. ನಾವು ಥ್ಯಾಂಕ್ ಯು. ಕಾಲ್ ಬಿಡ್ತೀವಿ. ನೀವು ರೀಡಿಂಗ್ ಕಂಟಿನ್ಯೂ ಮಾಡಿ. ಸಾರಿ ಸ್ಟಾಪ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ. ಶುಭರಾತ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುಡ್ ನೈಟ್.